ವೀಕ್ಷಕರೇ ನಮಸ್ಕಾರ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಯಲೋದಹಳ್ಳಿ ಅನ್ನೋ ಗ್ರಾಮದಲ್ಲೊಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ. ಆ ಶಾಲೆಗೆ ಮಕ್ಕಳು ಪಾಠ ಕೇಳೋದಕ್ಕೆ ಬರ್ತಾರೆ. ಆದರೆ ಆ ಶಾಲೆಯಲ್ಲಿ ನೆಟ್ಟಿಗೊಂದು ಮೂಲಭೂತ ಸೌಕರ್ಯ ಇಲ್ಲ. ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಶಿಕ್ಷಕರೂ ಇಲ್ಲ. ಇವತ್ತು ನಾಳೆ ಶಾಲೆ ಬೀಳೋ ಸ್ಥಿತಿಯಲ್ಲಿದೆ. ಇದೇ ಈ ಹೊತ್ತಿನ ವಿಶೇಷ ಕಂಪ್ಲೇಂಟ್ ಬಾಕ್ಸ್. ನಾನು ಸಾಹಿಲ್. ಪ್ರೈವೇಟ್ ಸ್ಕೂಲಿಗೆ ನಿಮ್ಮ ಮಕ್ಕಳನ್ನು ಸೇರಿಸಬೇಡಿ ಅಂತ ಸರ್ಕಾರದ ಭಾಗವಾಗಿರುವ ಕೆಲ ಜನಪ್ರತಿನಿಧಿಗಳು ಭಾಷಣ ಮಾಡ್ತಾರೆ. ಸರಿ, ಪ್ರೈವೇಟ್ ಸ್ಕೂಲಿಗೆ ಸೇರಿಸೋದು ಬೇಡ, ಸರ್ಕಾರಿ ಸ್ಕೂಲಿಗೆ ಸೇರಿಸೋಣ, ಅಲ್ಲಿ ಎಲ್ಲ ತರಹದ ವ್ಯವಸ್ಥೆಗಳಿರ್ತವೆ ಅಂತ ಕಳಿಸ್ಕೊಟ್ರೆ ಅಲ್ಲಿ ಯಾವ ವ್ಯವಸ್ಥೆಗಳೂ ಇಲ್ಲ. ಸರ್ಕಾರಿ ಶಾಲೆಗಳಂದ್ರೆ ಇದೆಂತಹ ಅಸಡ್ಡೆ. ಕಂಪ್ಲೇಂಟ್ ಬಾಕ್ಸ್ನಲ್ಲಿ ಯಲೋದಹಳ್ಳಿ ಶಾಲೆಯ ಕರಾಳ ಚಿತ್ರಣ. ಮಕ್ಕಳ ಭವಿಷ್ಯ ರೂಪಿಸಬೇಕಾದ ಜ್ಞಾನ ದೇಗುಲಗಳೇ ಇಂದು ಮೃತ್ಯು ಕೂಪಗಳಾಗಿವೆ. ಬಲಿಗಾಗಿ ಕಾಯುತ್ತಿದೆಯಾ ಶಿಥಿಲಾವಸ್ಥೆಯ ಶಾಲಾ? ಕಣ್ಣಿದ್ದು ಕುರುಡರಾದ ಅಧಿಕಾರಿಗಳು ಕಣ್ಣು ಕಾಣಿಸುತ್ತಿಲ್ವಾ? ಯಲೋದಹಳ್ಳಿಯಲ್ಲಿ ಇದೇನು ಅವಾಂತರ? ನಿತ್ಯ ಜೀವ ಭಯದಲ್ಲೇ ಪಾಠ ಕಲಿಯುತ್ತಿರುವಂತಹ ಮಕ್ಕಳು ಚುನಾವಣೆಗೆ ಮಾತ್ರ ಬರ್ತಾರೆ ಜನಪ್ರತಿನಿಧಿಗಳು. ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮಕ್ಕಳ ಜೀವವೇ ಆಟಿಕೆಗಳು. ಕುಸಿಯುವ ಹಂತದಲ್ಲಿದೆ ಸರ್ಕಾರಿ ಶಾಲೆ. ಬಿರುಕು ಬಿಟ್ಟ ಗೋಡೆಗಳು ಯಾವಾಗ ಬೇಕಾದರೂ ಬೀಳಬಹುದು. ಸರ್ಕಾರಿ ಶಾಲೆಗಳಂದ್ರೆ ಇದಂತಹ ಅಸಡ್ಡೆ. ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ಯಲೋದಹಳ್ಳಿ ಶಾಲೆಯ ಕರಾಳ ಚಿತ್ರಣ. ಮಕ್ಕಳ ಭವಿಷ್ಯ ರೂಪಿಸಬೇಕಾದ ಜ್ಞಾನ ಕೇಂದ್ರ, ಜ್ಞಾನ ದೇಗುಲ ಇವತ್ತು ಬಲಿಗಾಗಿ ಕಾಯ್ತಾ ಇದೆ. ಶಿಥಿಲಾವಸ್ಥೆಯ ಕಟ್ಟಡ. ಕಣ್ಣಿದ್ದು ಕುರುಡರಾದ ಅಧಿಕಾರಿಗಳು. ದಾವಣಗೆರೆ ಚನ್ನಗಿರಿ ತಾಲೂಕಿನ MLA ಸಾಹೇಬ್ರೆ, ಇವತ್ತಿನ ಸ್ಟೋರಿ ನೀವು ನೋಡಿ. ನಿಮ್ಮ ಆತ್ಮಸಾಕ್ಷಿಗೊಂದಷ್ಟು ಪ್ರಶ್ನೆಗಳನ್ನು ಕೇಳಲೇಬೇಕು ನೀವು. ನಿಮ್ಮ ಮೂಗಿನ ನೇರಕ್ಕಿರೋ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಪಾಠ ಕಲಿಬೇಕಲ್ಲ. ನಾಳೆ ದಿನ ಚನ್ನಗಿರಿ ತಾಲೂಕಿನ ಮಕ್ಕಳು ಸತ್ಪ್ರಜೆಗಳಾಗಬೇಕಲ್ಲ. ಆಗಬೇಕು ಅಂದ್ರೆ ನಿಮ್ಮ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡಿ. ಚನ್ನಗಿರಿ ಆ ತಾಲೂಕಿನ MLA ಈ ಸ್ಟೋರಿನ ಗಮನಿಸಬೇಕು. ದಾವಣಗೆರೆ ಬೆಣ್ಣೆ ನಗರಿ ಅಂತ ಕರಿತೀವಿ ನಾವು. ಆ ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಯಲೋದಹಳ್ಳಿ ಅನ್ನೋ ಗ್ರಾಮ ಹದಭಾಗ್ಯವಂತರು. ಅಲ್ಲಿನ ನಾಗರಿಕರು ಹದಭಾಗ್ಯವಂತರು. ಕಾರಣ ಏನು ಅಂದರೆ ಅಲ್ಲಿನ ಪ್ರಾಥಮಿಕ ಶಾಲೆ, ಆ ಶಾಲೆಗೆ ಬರುವಂತಹ ಮಕ್ಕಳು ಜೀವ ಭಯದಲ್ಲಿ ಓದುವಂತಹ ಪರಿಸ್ಥಿತಿ. ಯಾಕೆ ಜೀವ ಭಯದಲ್ಲಿ? ಎಸ್, ಹಾಗಾದರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಯಲೋದಹಳ್ಳಿ ಶಾಲೆಯಲ್ಲೇನಾಯಿತು? ಕ್ಲಾಸ್ ರೂಮ್ ಒಳಗೂ ಪರದಾಡುವ ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ಕದಲದ ಶಿಕ್ಷಣ ಇಲಾಖೆ ಕದಲುತ್ತಾ ಇಲ್ಲ. ಅಧಿಕಾರಿಗಳ ಕಿವುಡುತನಕ್ಕೆ ಹೆತ್ತವರ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಶಾಲೆ ದುರಸ್ತಿಯಾಗದಿದ್ದರೆ ಬೀದಿಗಿಳಿದು ಉಗ್ರ ಹೋರಾಟದ ವಾರ್ನಿಂಗ್ ಕೊಡಲಾಗ್ತಾ ಇದೆ. ಯಾವುದಾದ್ರೂ ಅನಾಹುತ ಆದರೆ ಉತ್ತರಿಸೋರು ಯಾರು? ಮಕ್ಕಳಿಗೆ ಸುರಕ್ಷಿತ ಶಿಕ್ಷಣ ಒದಗಿಸುವುದು ಮೂಲಭೂತ ಹಕ್ಕಲ್ವೇ? ಅಧಿಕಾರಿಗಳೇ ಎಚ್ಚೆತ್ತುಕೊಳ್ಳಿ. ಕಂದಮ್ಮಗಳ ಜೀವದ ಜೊತೆ ಚೆಲ್ಲಾಟ ಆಡೋದಕ್ಕೆ ಹೋಗಬೇಡಿ. ಇನ್ನಾದ್ರೂ ದುರಸ್ತಿಯ ಭಾಗ್ಯ ಸಿಗುತ್ತಾ ಅಥವಾ ಹೊಸ ಕಟ್ಟಡ ಸಿಗುತ್ತಾ? ಅಧಿಕಾರಿಗಳು ಕ್ರಮ ಕೈಗೊಳ್ಳುವವರೆಗೂ ಬಿಡಲ್ಲ ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸು. ಯಲೋದಹಳ್ಳಿ ಶಾಲೆಯ ಈ ಕಣ್ಣೀರಿನ ಕತೆ ನಿಮ್ಮನ್ನು ಬೆಚ್ಚಿ ಬೀಳಿಸ್ತಾ ಇದೆ. ವ್ಯವಸ್ಥೆಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಯಿತು ದಾವಣಗೆರೆಯ ಈ ಶಾಲೆ. ಹಲವು ಬಾರಿ ಮನವಿ ಮಾಡಿದ್ರು ಕದಲದ ಶಿಕ್ಷಣ ಇಲಾಖೆ. ಅಧಿಕಾರಿಗಳೇ ಎಚ್ಚೆತ್ತುಕೊಳ್ಳಿ. ಕಂದಮ್ಮಗಳ ಜೀವದ ಜೊತೆ ಚೆಲ್ಲಾಟ ಆಡೋದಕ್ಕೆ ಹೋಗಬೇಡಿ. ಇನ್ನಾದ್ರೂ ದುರಸ್ತಿ ಭಾಗ್ಯ ಸಿಗುತ್ತಾ ಅಥವಾ ಹೊಸ ಕಟ್ಟಡ ಸಿಗುತ್ತಾ? ಯಾರಿಗೆ ಹೇಳೋಣ? ಅಧಿಕಾರಿಗಳು ಕ್ರಮ ಕೈಗೊಳ್ಳುವವರೆಗೂ ಕೂಡ ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸ್ ನಿಮ್ಮನ್ನ ಬಿಡಲ್ಲ, ಹಿಂಬಾಲಿಸ್ತಾನೆ ಇರುತ್ತೆ. ಸೊ ನಮ್ಮ ರಾಜ್ಯದ DK ಶಿವಕುಮಾರ್ ಅವರ ಹೊಸ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಈವರೆಗೂ ಶಿಕ್ಷಣ ಸಚಿವ ಯಾರು ಅನ್ನುವ ಗೊಂದಲದಲ್ಲಿದೆ. ಹೈಯರ್ ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ, ಅವ್ರ ಜೊತೆ ಹೇಳ್ಬಿಟ್ಟು ಯಾವ ಪ್ರಯೋಜನವೂ ಇಲ್ಲ. ಕಾರಣ ಇದು ಪ್ರಾಥಮಿಕ ಪ್ರೈಮರಿ ಸ್ಕೂಲು. ಹಾಗಾಗಿ ಮಧು ಬಂಗಾರಪ್ಪರ ನಂತರ ಮತ್ತೊಬ್ಬ ಸಚಿವನನ್ನು ಹುಡುಕಬೇಕಾಗಿದೆ. ಹಾಗಾದರೆ ಈ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಯಲೋದಹಳ್ಳಿ ಗ್ರಾಮದ ಯಾವ ಸ್ಥಳದಲ್ಲಿದೆ ಈ ಸರ್ಕಾರಿ ಶಾಲೆ, ಯಾವ ಸ್ಥಿತಿಯಲ್ಲಿದೆ, ಅದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ.
ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಯಲೋದಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಭೀಕರ ಚಿತ್ರಣವಿದು. ಶಾಲೆಯ ಹೊರಗಡೆ ಸಣ್ಣದಾಗಿ ತುಂತುರು ಮಳೆ ಶುರುವಾದ್ರೆ ಸಾಕು, ಈ ಶಾಲೆಯ ಒಳಗಡೆ ಜಲಪಾತವೇ ಸೃಷ್ಟಿಯಾಗುತ್ತೆ. ಹೌದು, ಶಾಲೆಯ ಕಟ್ಟಡಗಳು ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು, ಚಾವಣಿಯ ಸಿಮೆಂಟ್ ಪದರಗಳು ಕಿತ್ತಿ ಬರ್ತಾ ಇದೆ. ಮಳೆಯ ನೀರು ನೇರವಾಗಿ ಕ್ಲಾಸ್ ರೂಮ್ನ ಒಳಗೆ ಬೀಳ್ತಾ ಇದ್ರು. ಬೇರೆ ದಾರಿ ಇಲ್ಲದೆ ಬಡ ವಿದ್ಯಾರ್ಥಿಗಳು ಅದೇ ಮಳೆಯ ನಡುವೆಯೇ ಕುಳಿತು ಪಾಠ ಕೇಳ್ತಿದ್ದಾರೆ. ಈ ಶಾಲೆಯ ದುಸ್ಥಿತಿ ಇವತ್ತು ನೆನ್ನೆಯದಲ್ಲ. ಕಳೆದ ವರ್ಷ ಸುರಿದಿದ್ದ ಭರ್ಜರಿ ಮಳೆಗೆ ಇದೇ ಶಾಲೆಯ ಕಾಂಪೌಂಡ್ ಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿತ್ತು. ಅಂದೇ ಎಚ್ಚೆತ್ತುಕೊಳ್ಳಬೇಕಾಗಿದ್ದ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕಣ್ಣುಮುಚ್ಚಿ ಕುಳಿತಿದ್ದರಿಂದ ಈಗ ಅನಾಹುತ ಶಾಲೆಯ ಕೊಠಡಿಯವರೆಗೂ ಬಂದಿದೆ. ಪುಟಾಣಿ ಕಂದಮ್ಮಗಳೆಲ್ಲ ದಿನವೂ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡೇ ಅಕ್ಷರ ಕಲಿತಾ ಇದ್ದಾರೆ. ಸರ್, ಈ ವರ್ಷ ಸರ್ ಕಾಂಪೌಂಡ್ ಬಿದ್ದು ಜಿಲ್ಲಾಡಳಿತ ಇವೆಲ್ಲ ಬಂದು ನೋಡ್ಕೊಂಡು, ಆದರೂ ಕೆಲ್ಸಗಳು ಮಾತ್ರ ಏನೂ ಆಗಿಲ್ಲ, ನೆನೆಗುದಿಗೆ ಬಿದ್ದು ಬಿಡ್ತವೆ. ಆಮೇಲೆ ನೋಡಿ, ಶಾಲೆ ಹೈಸ್ಕೂಲ್ ಪಿರಿಯಡ್ ಅನ್ನೋದು ಗೊತ್ತಿಲ್ಲ, ಅದೊಂಥರ ದನಿನ ದಡ್ಡಿ ಆಗೈತಿ, ಒಂಥರ ದನ ಕೂಡ ಇದಾದಂಗೆ ಇದಾವೆ. ಆದರೆ ಶಾಲೆ ಅನ್ನೋದು ಅಭಿವೃದ್ಧಿ ಇಲ್ಲ. ಈ ಶಾಲೆ ಮಕ್ಕಳನ್ನ ಸೇರ್ಸು ಅಂತಾರೆ, ಒಟ್ಟು ಶಾಲೆಗೆ ಮೇಷ ಪಾಠ ಚೆನ್ನಾಗಿ ಮಾಡ್ತಾರೆ. ಆದರೆ ಈ ಸೋರೋದ್ರಿಂದ ಸೇರ್ಸಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಎಲ್ಲ ಸಿಟಿ ಕಡೆಗೆ ಹೋಗ್ತಿದ್ದಾರೆ, ಹಳ್ಳಿ ವಾತಾವರಣ ಬಿಟ್ಬಿಡ್ತಾರೆ. ಯಾವ್ದು ಹೇಳಕ್ಕಾಗಲ್ಲ, ಸ್ವಚ್ಛತೆ ಇಲ್ಲ. ಅವು ನೀರು ಸೋರಿ ಮತ್ತು ಮಕ್ಕಳು ಆ ರೂಮಿಂದ ಈ ರೂಮ್ಗೆ ಪಾಠ ಮಾಡೋದು ಬೇಡದು ಬೇಡ. ಅದು ಏನಪ್ಪಾ ಅಂದ್ರೆ ವರ್ಷ ಆಯ್ತು ಕಾಂಪೌಂಡ್ ಬಿದ್ದು, ಏನು ಇದನ್ನ ರಿಪೇರಿನೇ ಮಾಡಿಲ್ಲ. ಯಾರು ಬಂದಿಲ್ಲ, ಏನು ಬಂದು ಇದಕ್ಕೆ ಸಮೀಕ್ಷೆ ಮಾಡಿ, ಆದ್ರೆ ಬಂದ್ ಏನ ಮಾಡ್ತೇವೆ ಅಂತ ಅದ್ರ ಏನು ಬಂದು ಇವತ್ತಿನವರೆಗೆ ಏನೂ ಮಾಡೇ ಅಲ್ಲ. ನಾವು ಸರ್ಕಾರಿ ಪ್ರೌಢಶಾಲೆ ಯಲೋದಹಳ್ಳಿ ಗ್ರಾಮದಲ್ಲಿ ಇದ್ದೇವೆ. ಈ ಸುಮಾರು ಹೋದ ವರ್ಷ ಇದೇ ತರ ಮಳೆಗಾಲ ಬಂದಾಗಿಂದ ಹಿಡಿದು ನಮ್ಮೂರಲ್ಲಿ ಶಾಲಾ ಕಾಂಪೌಂಡ್ ಎಲ್ಲ ಬಿದ್ದು ಮಕ್ಕಳು ಶಾಲೆ ಒಳಗೆಲ್ಲ ಆಟ ಆಡ್ಬೇಕಾದ್ರೆ ನೀರಿಂದ ಹಿಡಿದು ನೀರದೆಲ್ಲ ಇದು ಮಾಡಿ ಅದೆಲ್ಲ ನೀರೆಲ್ಲ ಮುಗಿದು ಮಳೆಗಾಲ ಬಂತು, ತುಂಬಾ ತೊಂದರೆ ಆಗ್ತಿದೆ ಮಕ್ಕಳಿಗೆ. ಕಾಂಪೌಂಡ್ ಬಿದ್ದಾಗಿಂದನೂ BO ಸರ್ ಇಂದ ಹಿಡಿದು DC ಸಾಹೇಬ್ರು, ನಮ್ಮ ಕ್ಷೇತ್ರದ MLA ಆದಂಥ KS ಬಸಂತಪ್ಪರು, ಆಮೇಲೆ ತಹಶೀಲ್ದಾರ್ ಸಾಹೇಬ್ರು, ಆಮೇಲೆ ನಮ್ಮ ಲೋಕಲ್ ಲೀಡರ್ಸ್ಗಳು ಎಲ್ಲ ಬಂದು, ಎಲ್ಲ ಪಂಚಾಯತಿಂದ ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ರು. ಕಾಂಪೌಂಡ್ ಮಾಡ್ತೀವಿ ಅಂತಂದೇಳಿ ಭರವಸೆ ಕೊಟ್ಟಿದ್ರು. ಭರವಸೆ ಯಾವತ್ತೂ ನಮಗೆ ಈಡೇರಿಲ್ಲ, ಇನ್ನು ಹುಷಿಯಾಗಿ ಉಳಿದಿದೆ. ಮಕ್ಕಳನ್ನೆಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ರಿ, ಸರ್ಕಾರಿ ಶಾಲೆಗೆ ಕಳಿಸ್ರಿ ಅಂತಂದು ಹೇಳಿಲ್ಲ, ಇದು ಮಾಡ್ತಾ ಇತ್ತು ಸರ್ಕಾರ. ನಮಗೇನು ಅದರಿಂದ ಇಲ್ಲಿ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ಬೇಕು ಅಂತಂದೇಳಿ ಪೋಷಕರಿಗೆ ಆಸಕ್ತಿನೇ ಇಲ್ಲ ಪರಿಸ್ಥಿತಿ ನಮ್ಮೂರಲ್ಲಿ ನಿರ್ಮಾಣ ಆಗಿದೆ ಸರ್. ನಮ್ಮೂರಲ್ಲಿ ಈ ಸರ್ಕಾರಿ ಶಾಲೆಯಲ್ಲಿ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಬಹುತೇಕರೆಲ್ಲ ಬಡ ಕೂಲಿ ಕಾರ್ಮಿಕರ ಮಕ್ಕಳೇ ಆಗಿದ್ದಾರೆ. ಈ ಕಟ್ಟಡ ಯಾವುದೇ ಕ್ಷಣದಲ್ಲೂ ಬೀಳಬಹುದು. ಈ ಬಗ್ಗೆ ನಾವು ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಲಿಖಿತವಾಗಿ ಎಷ್ಟೋ ಬಾರಿ ಮನವಿ ಮಾಡಿದ್ರು ಯಾರೊಬ್ಬರು ಕ್ಯಾರೆ ಅಂದಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚುನಾವಣೆ ಬಂದಾಗ ಮಾತ್ರ ವೋಟ್ ಕೇಳೋಕೆ ಬರ್ತಾರೆ. ಜನಪ್ರತಿನಿಧಿಗಳು ಕೇವಲ ಚುನಾವಣೆ ಸಮಯದಲ್ಲಿ ಮಾತ್ರ ಈ ಶಾಲೆಗೆ ಬಂದು ಮತ ಭಿಕ್ಷೆ ಬೇಡ್ತಾರೆಯೇ ಹೊರತು ಮಕ್ಕಳ ಸುರಕ್ಷತೆಯ ಬಗ್ಗೆ ಕಿಂಚಿತ್ತೂ ಕಾಳಜಿ ತೋರ್ತಾ ಇಲ್ಲ. ಶಾಲೆಯ ಚಾವಣಿ ಬಿದ್ದು ನಾಳೆ ಏನಾದ್ರೂ ಅನಾಹುತ ನಡೆದು ಹೋದ್ರೆ ಅದಕ್ಕೆ ಈ ಸರ್ಕಾರ ಮತ್ತು ಅಧಿಕಾರಿಗಳು ಉತ್ತರಿಸ್ತಾರಾ? ಮಕ್ಕಳಿಗೆ ಸುರಕ್ಷಿತ ಪರಿಸರವನ್ನ ಒದಗಿಸುವುದು ಅವರ ಮೂಲಭೂತ ಹಕ್ಕಲ್ಲವೇ? ಇಷ್ಟೆಲ್ಲ ಅವಾಂತರಗಳು ಕಣ್ಣ ಮುಂದೆಯೇ ಇದ್ರೂ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳು ಇನ್ನೂ ಯಾಕೆ ಮೌನವಾಗಿದ್ದಾರೆ? ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಯಲೋದಹಳ್ಳಿ ಶಾಲೆಯ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕಾಗಿದೆ ಅಥವಾ ಹೊಸ ಕಟ್ಟಡ ನಿರ್ಮಿಸಬೇಕಾಗಿದೆ. ಇಲ್ಲವಾದ್ರೆ ರೊಚ್ಚಿಗೆದ್ದ ಗ್ರಾಮಸ್ಥರು ಮಕ್ಕಳೊಂದಿಗೆ ಬೀದಿಗಿಳಿದು ಉಗ್ರ ಹೋರಾಟ ಮಾಡುವುದು ಖಚಿತ. ಒಟ್ಟಾರೆ ಸರ್ಕಾರಿ ಶಾಲೆಗಳು ಅವನತಿಯ ಹಾದಿಯಲ್ಲಿ ಇರೋದಂತೂ ಸತ್ಯ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ಯಲೋದಹಳ್ಳಿ ಗ್ರಾಮದ ಶಾಲಾ ಮಕ್ಕಳಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿದೆ. ಅಲ್ಲಿಯವರೆಗೂ ಅಧಿಕಾರಿಗಳು ಕ್ರಮ ಕೈಗೊಳ್ಳುವವರೆಗೂ ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ ಅಧಿಕಾರಿಗಳನ್ನ ಬಿಡುವ ಮಾತೇ ಇಲ್ಲ. ರಾಜೇಶ್, ಫ್ರೀಡಂ ಟಿವಿ, ದಾವಣಗೆರೆ.
ದೇಶದ ಅದೆಷ್ಟೋ ಶಾಲೆಗಳಲ್ಲಿ ನಡೆದಿರುವಂತಹ ದುರಂತಗಳು ನಮ್ಮ ರಾಜ್ಯದ ಸರ್ಕಾರಕ್ಕೆ ಅರ್ಥ ಆಗಬೇಕು. ಮಕ್ಕಳು ತಂಪಾಡಿಗೆ ತಾವು ಪಾಠ ಕೇಳುವಾಗ ನೋಡ್ತಿದ್ದ ಹಾಗೆ ಗೋಡೆಗಳು ಕುಸಿದು ಸಂಭವಿಸಿರುವ ದುರಂತಗಳು ನಿಮ್ಮ ಕಣ್ಣಲ್ಲಿಲ್ವಾ? ಮನುಷ್ಯತ್ವ ಮತ್ತು ಮಾನವೀಯತೆ ಇದ್ದರೆ ಈ ಯಲೋದಹಳ್ಳಿಯ ಶಾಲೆಯ ಆ ಕಟ್ಟಡಕ್ಕೊಂದು ಹೊಸ ರೂಪ ಬರಬೇಕು. ಸಣ್ಣ ಸಣ್ಣ ಮಕ್ಕಳು ಪಾಠ ಕೇಳ್ತಿರ್ತಾರೆ. ಅದೃಷ್ಟ ತಪ್ಪಿ ಏನಾದರೂ ಗೋಡೆ ಕೂಸಿದ್ರೆ ಅಲ್ಲಿ ಮುಂದಾಗೋ ಅನಾಹುತಕ್ಕೆ ಯಾರು ಜವಾಬ್ದಾರರು? ನಿಮ್ಮನ್ನು ನಂಬಿ ಹೆತ್ತವರು ಶಾಲೆ ಕಳಿಸ್ತಾರೆ. ಪ್ರೈವೇಟ್ ಸ್ಕೂಲಿಗೆ ಹಾಕಬೇಕಾದ್ರೆ ದಿನಕ್ಕೊಬ್ಬ ಮೈಕ್ ಮುಂದೆ ನಿಂತ್ಕೊಂಡು ಮಾತನಾಡ್ತೀರಿ. ನಿಮ್ಮ ಮಕ್ಕಳನ್ನ ಯಾಕೆ ಪ್ರೈವೇಟ್ ಸ್ಕೂಲಿಗೆ ಹಾಕ್ತೀರಿ ಅಂತ ಹೇಳಿ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ಕೊಟ್ರೆ ಈ ಥರದ್ದು ಕರ್ಮ. ಈ ಕರ್ಮಕ್ಕಾಗಿಯೇ ಪ್ರೈವೇಟ್ ಸ್ಕೂಲಿಗೆ ಮಕ್ಕಳನ್ನ ಪೋಷಕರು ಕಳಿಸೋದು. ವ್ಯವಸ್ಥೆಗಳು ಬೇಕಲ್ಲ. ಬೇರೆ ಅಲ್ಲಿ ದೊಡ್ಡ ದೊಡ್ಡ ಗಾರ್ಡನ್ ಬೇಕು, ಮಕ್ಕಳಿಗೆ ಒಳ್ಳೆ ಆಟ ಸಾಮಾನು ಬೇಕು ಅಂತ ಯಾರು ಒತ್ತಡ ಹಾಕ್ತಿಲ್ಲ. ಇರೋ ಗೋಡೆ ನೆಟ್ಟಗೆ ಮಾಡಿ ಅನ್ನೋ ಒತ್ತಡ. ಇದನ್ನು ನಮ್ಮ ಇಲಾಖೆ, ನಮ್ಮ ಸರ್ಕಾರ ಮಾಡದೇ ಇದ್ದಾಗ ಏನು ಮಾಡಬೇಕು? ಏನು ಮಾಡಬೇಕು? ಬಲಿಗಾಗಿ ಕಾಯ್ತಾ ಇದೆ ಆ ಸರ್ಕಾರಿ ಶಾಲೆಯ ಗೋಡೆಗಳು. ಶಿಥಿಲಾವಸ್ಥೆಯಲ್ಲಿರ್ತಕ್ಕಂತಹ ಆ ಗೋಡೆಗಳನ್ನು ಯಾವಾಗ ಸರಿ ಮಾಡ್ತೀರಿ? ಸರ್ಕಾರದ ಮುಂದೆ ಇರತಕ್ಕಂತಹ ಮೊರೆ ಇದು. ನೋಡಿ, ದಾವಣಗೆರೆ ಜಿಲ್ಲೆಯ ಚೆನ್ನಗಿರಿ ತಾಲೂಕಿನ ಯಲೋದಹಳ್ಳಿ ಎನ್ನುವಂತಹ ಗ್ರಾಮ ಅದು. ಆ ಗ್ರಾಮದಲ್ಲಿರ್ತಕ್ಕಂಥ ಒಂದು ಪ್ರೈಮರಿ ಸ್ಕೂಲು. ಆ ಸ್ಕೂಲಿಗೆ ಬೇರೆ ಬೇರೆ ವ್ಯವಸ್ಥೆಗಳು ಬೇಕು ಅನ್ನೋ ದೊಡ್ಡ ಮಟ್ಟಗಿನ ವ್ಯವಸ್ಥೆಗಳ ನಿರೀಕ್ಷೆಯಲ್ಲಿ ಏನೂ ಆ ಜನರಿಲ್ಲ ಅಲ್ಲಿ ಆ ಭಾಗದವರು. ಅವ್ರು ಕೇಳ್ತಾ ಇರೋದು ಬೀಳೋ ಸ್ಥಿತಿಯಲ್ಲಿರುವ ಆ ಸ್ಕೂಲಿನ ಗೋಡೆನ ಸ್ವಲ್ಪ ಗಟ್ಟಿ ಮಾಡಿಕೊಡಿ. ನಮ್ಮ ರಾಜ್ಯದಲ್ಲಿ ಅದೆಷ್ಟೋ ಪೊಲಿಟಿಕಲ್ ಪಾರ್ಟಿಗಳಿದ್ದಾವೆ, ರಾಜಕೀಯ ಪಕ್ಷಗಳು. ನಿಮ್ಮ ಕಚೇರಿನ ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀರಿ. ಒಂದು ಕಚೇರಿ ಇದ್ರೂ ಕೂಡ ಅದೇ ಸುತ್ತಮುತ್ತಲಿನ ಪ್ರದೇಶದಲ್ಲಿ 3-4 ಆಫೀಸ್ಗಳನ್ನು ತೆರೀತೀರಿ. ಅದ್ರ ಕ್ವಾಲಿಟಿ, ಅದ್ರ ಬಣ್ಣ. ಆದರೆ ಸರ್ಕಾರಿ ಶಾಲೆಗಳು ಅಂತ ಬಂದಾಗ ಯಾಕೆ ಈ ತರಹದೊಂದು ಅಸಡ್ಡೆ? ಶಾಲೆಗಳಿಗೆ ಮಕ್ಕಳು ಬರ್ತಿಲ್ಲ ಅನ್ನೋ ಕಂಪ್ಲೇಂಟು. ಬರುವಂತಹ ಶಾಲೆಗಳ ಪರಿಸ್ಥಿತಿ ಹಿಂಗಾದ್ರೆ ಯಾವ ಪೋಷಕರು ಕಳಿಸ್ಕೊಡ್ತಾರೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನ? 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಇರಬೇಕು ಅನ್ನೋ ಮ್ಯಾಂಡೇಟರಿ ಇದೆ. ಆದರೂ ಕೂಡ ಕಡ್ಡಾಯ ನಿಯಮಗಳಲ್ಲಿ ಪಾಲನೆ ಆಗ್ತಿಲ್ಲ. ಬಹುತೇಕರೆಲ್ಲ ಬಡ ಕೂಲಿ ಕಾರ್ಮಿಕರ ಮಕ್ಕಳೇ ಅಲ್ಲಿರೋದು. ಎಸ್ಸಿ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಚೀಫ್ ರಿಪೋರ್ಟರ್ ರಾಜೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಎಲ್ಲ ಒಂದು ಕಡೆ ಯಲೋದಹಳ್ಳಿ ಗ್ರಾಮಕ್ಕಿದೊಂದು ತರಹದ್ದು ಶೋಕ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಕಾರಣ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿಯುವಂತಹ ಒಂದು ಶಾಲೆಯ ಅವಸ್ಥೆಗಳು ಶಿಥಿಲಾವಸ್ಥೆಯಲ್ಲಿ ಇದೆ ಅನ್ನೋದಾದರೆ ಯಾರೂ ಕೂಡ ಕಾಳಜಿ ವಹಿಸೋದಕ್ಕೆ ಮುಂದೆ ಬರ್ತಿಲ್ಲ. ಯಾಕೆ? ಸರ್ಕಾರಿ ಶಾಲೆಗಳು ಅಂದ ತಕ್ಷಣ ಅದೊಂದು ಅಸಡ್ಡ ಮನೋಭಾವನೆ ಯಾಕೆ ಅನ್ನುವಂತಹದ್ದು ರಾಜೇಶ್? ಮೊದಲನೇದಾಗಿ ಒಂದು ಇದು ಕುಗ್ರಾಮ ಅನ್ನೋದಕ್ಕೆ ಸೇರಿದೆ. ಯಾಕಂದ್ರೆ ಇದು ಬಾರ್ಡರ್ ಇದೆ, ಈ ಊರಿನ ಮುಂದೆ ಕನೆಕ್ಟಿವಿಟಿ ಇಲ್ಲ. ಹೀಗಾಗಿ ಇಲ್ಲಿ ಇಂತ ಒಂದು ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆಯನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಹಿಂದೆಲ್ಲ ನಾವ್ ಹೇಳ್ದಂಗೆ 100-150 ಜನ 170 ತನಕ ಸ್ಟ್ರೆಂತ್ ಇತ್ತು. ಆದ್ರೆ ಯಾವಾಗ ಕಳೆದ 2 ವರ್ಷ ಆದ್ರೂ ಕೂಡ ಯಾವುದೇ ರೀತಿಯ ಶಿಥಿಲಾವಸ್ಥೆಯಲ್ಲಿ ರಿಪೇರಿ ಮಾಡದೇ ಇರೋದ್ರಿಂದ, ದುರಸ್ತಿ ಮಾಡ್ತಾ ಇರೋದ್ರಿಂದ ಅಲ್ಲಿ ಮಕ್ಕಳ ಸಂಖ್ಯೆ ಕೂಡ ಕ್ರಮೇಣ ಕಡಿಮೆ ಆಗ್ತಾ ಇದೆ. ಇದು ಗ್ರಾಮಸ್ಥರಲ್ಲಿ ಬೇಸರವನ್ನು ಉಂಟು ಮಾಡಿದೆ. ಯಾಕಂದ್ರೆ ಒಂದು ಅಲ್ಲಿಗೆ ಬರ್ಲಿಕ್ಕೆ ಸರಿಯಾದ ಬಸ್ಸಿನ ವ್ಯವಸ್ಥೆ ಇಲ್ಲ. ಆದ್ರೂ ಕೂಡ ಮಕ್ಕಳು ಅಲ್ಲೇನೆ ಇಟ್ಕೊಂಡು ಓದ್ಕೊಂಡು ಹೆಂಗೋ ಮಾಡ್ತಾ ಇದಾರೆ, ಒಂದು ವಿದ್ಯಾಭ್ಯಾಸ ಕಲಿತಾ ಇದ್ದಾರೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಬಡ ಮಕ್ಕಳುಗಳು ಸರ್ಕಾರಿ ಶಾಲೆಯನ್ನೇ ಅವಲಂಬಿಸಿ ಜೀವನ ಮಾಡಕ್ಕೂ ಓದ್ಬೇಕು. ಆದ್ರೆ ಇಂಥ ಒಂದು ಶಾಲೆಯಲ್ಲಿ ಶಿಥಿಲಾವಸ್ಥೆಯಲ್ಲಿರೋ ಶಾಲೆಯಲ್ಲಿ ಹೇಗೆ ಓದಿಸ್ಬೇಕು? ಈ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ವಿಜುವಲ್ ಅಲ್ಲಿ, ಆ ಮೇಲ್ಗಡೆ ಚಕ್ಲಿಕ್ಕೆ ಆ ಸಿಮೆಂಟ್ ಮೇಲ್ಗಡೆ ಬಿದ್ದು ಹಿಂದೆ ಕೂಡ ಯಾವ್ದೋ ಒಂದು 5-6 ಮಕ್ಕಳು ಒಂದು ಅನಾಹುತಕ್ಕೀಡಾಗಿರೋ ಕೂಡ ಸುದ್ದಿ ಆಗಿತ್ತು. ಆದ್ರೆ ಇದನ್ನೆಲ್ಲ ಗಮನಿಸಿ SDMC ಸದಸ್ಯರು ಸಂಬಂಧಪಟ್ಟ BEOಗಳಿಗೆ, ತಹಸೀಲ್ದಾರ್ಗಳಿಗೆ ಮನವಿ ಸಲ್ಲಿಸಿದ್ರೆ 2 ವರ್ಷವಾದ್ರೂ ಯಾರು ಆ ಕಡೆ ಗಮನ ಹರಿಸಿಲ್ಲ ಅನ್ನೋದು ಗ್ರಾಮಸ್ಥರ ಆರೋಪ. ಅದಲ್ಲದೆ ಈ ಕಾಂಪೌಂಡ್ ಕೂಡ ಬಿದ್ದೋಗಿದೆ. ಇಲ್ಲಿ ಏನಾಗ್ತದೆ ಅಂದ್ರೆ ಮಳೆಗಾಲ ಬಂತಂದ್ರೆ ಸಾಕು ಕೆರೆಯಲ್ಲಿ ಈಜಾಡ್ಕೊಂಡು ಹೋಗೋ ಪರಿಸ್ಥಿತಿ ಮಕ್ಕಳದಿದೆ. ಹೀಗಾಗಿ ಮಕ್ಕಳನ್ನ ಅಲ್ಲಿ ಕಳ್ಸೋಕ್ ಕೂಡ ಗ್ರಾಮಸ್ಥರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಯಿಲ್
ಈಗ 150ಕ್ಕೂ ಹೆಚ್ಚು ಮಕ್ಕಳು ಅಲ್ಲಿದ್ದಾರೆ ಅನ್ನೋದಾದ್ರೆ ನೋಡಿ, ಒಂದು ನಿಯಮ ಇದಾವೆ. 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರ್ತಕ್ಕಂತಹ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಮೇಲೆ ಪ್ರತ್ಯೇಕವಾದಂತಹ ಗಮನ ಕೊಡಬೇಕು. ಈ ಮ್ಯಾಂಡೇಟರಿ ಇದ್ರೂ ಕೂಡ 150ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಸೊ ಈ ಶಾಲೆ ಮೇಲೆ ಯಾಕೊಂದು ಪ್ರತ್ಯೇಕ ಗಮನ ಇಲ್ಲ ಅನ್ನುವಂತಹದ್ದು ರಾಜೇಶ್, ಆಶ್ಚರ್ಯ ಇದು. ಇಲ್ಲ ಸರ್, ಅಂದ್ರೆ ನಾನು ಈಗಾಗಲೇ ಹೇಳಿದ್ರೆ ಕಳೆದ 2 ವರ್ಷದಿಂದ ಅಲ್ಲಿ ಸ್ಟ್ರೆಂತ್ 150ರಿಂದ 170 ತನಕನೂ ರೀಚ್ ಆಗಿದ್ದು ಅಂತ. ಆದ್ರೆ ಈಗ ಕಳೆದ 2 ವರ್ಷದಿಂದ ಈಚೆಗೆ 40-50 ಜನ ಮಾತ್ರ ಸೇರ್ತಾ ಇದಾರೆ. ಯಾಕಂದ್ರೆ ಒಬ್ಬೊಬ್ರು ಮಕ್ಕಳು ಇರ್ತಾರೆ, ಎಲ್ರಿಗೂ ಭಯ ಪೋಷಕರು ಏನಾದ್ರು ಆಗ್ಬಿಟ್ರೆ ಅನಾಹುತ ಇದೇನಪ್ಪ ಅಂತ ಹೇಳಿ ಆ ಮಕ್ಕಳನ್ನ ಶಾಲೆ ಕಳಿಸ್ತಾರ. ಹೀಗಾಗಿ ಅಲ್ಲಿ ಸ್ಟ್ರೆಂತ್ ಕೂಡ ಕಮ್ಮಿ ಆಗ್ತದೆ. ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರಿ ಶಾಲೆಯ ಒಂದು ಅವನತಿಯ ಜೊತೆಗೆ ಎಲ್ಲಿ ಮುಚ್ಚಿ ಹೋಗುವ ಪರಿಸ್ಥಿತಿ ಬರುತ್ತೆ ಅನ್ನೋದು ಗ್ರಾಮಸ್ಥರ ಆತಂಕ ಅಂತ ಹೇಳ್ಬೋದು. ಈಗ ರಾಜೇಶ್, ಈಗ ಅಲ್ಲಿನ ಜಿಲ್ಲಾಡಳಿತ ಇದಕ್ಕೊಂದು ಪ್ರತ್ಯೇಕ ಗಮನ ಕೊಡುವಂತಹ ಏನು ಅಧಿಕಾರದ ವ್ಯಾಪ್ತಿಯಲ್ಲಿ ಇರೋದಿಲ್ವಾ? ಅಂದ್ರೆ ಈಗ ನೋಡಿ, ನಮ್ಮಲ್ಲಿ ಈಗ ಶಿಕ್ಷಣ ಖಾತೆ ಎನ್ನುವಂತಹದ್ದು ಮುಖ್ಯಮಂತ್ರಿಯವರ ಕೈಯಲ್ಲೇ ಭದ್ರವಾಗಿದೆ. ಹೈಯರ್ ಎಜುಕೇಶನ್ ಖಾತೆಯನ್ನು ಮಾತ್ರ ಹಂಚಿಕೆ ಆಗಿರುವಂತಹದ್ದು. ಸೊ ಇಂತಹ ಸಂದರ್ಭದಲ್ಲಿ ಯಾರ ಮುಂದೆ ಅಳಲನ್ನ ತೋಡ್ಕೋಬೇಕು ಗ್ರಾಮಸ್ಥರಿಗಿರ್ತಕ್ಕಂತಹ ಕಾನೂನು ಮಾರ್ಗಗಳೇನು ರಾಜೇಶ್? ಖಂಡಿತ ಈ SBC ಸದಸ್ಯರು ಏನಿರ್ತಾರಲ್ಲ, ಈ ಸದಸ್ಯರು ಬೀದಿಗಳು ಹೋರಾಟ ಮಾಡಿ ಈ ಸರ್ಕಾರಗಳು ಗಮನ ಹರಿಸಿದೆ. ಆದ್ರೆ ಎಲ್ಲೋ ಒಂದ್ ಕಡೆಯಿಂದ ಸಾಕಷ್ಟು ಬಾರಿ ಅರ್ಜಿ ಬರೆದು ಕಂಪ್ಲೇಂಟ್ ಮಾಡಿದ್ರು ಕೂಡ ಕ್ಯಾರೆ ಇರಲಿಲ್ಲ. BEO ಸಂಬಂಧಪಟ್ಟ ಅಧಿಕಾರಿಗಳು ಸಾಕಷ್ಟು ಅನುದಾನ ಬರ್ತದೆ, ಅದರಲ್ಲೂ ಸರ್ಕಾರಿ ಶಾಲೆ ಅಭಿವೃದ್ಧಿ ಪಡಿಸಬೇಕಾದ್ರೆ ವಿಶೇಷ ಅನುದಾನ ತಗೊಂಡು ಅದನ್ನ ಅಭಿವೃದ್ಧಿ ಪಡಿಸಬೇಕು. ಆದ್ರೆ ಅಧಿಕಾರಿಗಳಿಗೆ ಇಲ್ಲೆಲ್ಲೋ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಈಗ ಪೋಷಕರು ಏನು ಹೇಳ್ತಾರೆ ರಾಜೇಶ್? ಅಂದ್ರೆ ಈಗ ನೋಡಿ, ಸಾಕಷ್ಟು ಜನಪ್ರತಿನಿಧಿಗಳು ತಮ್ಮ ಭಾಷಣದಲ್ಲಿ 1-2 ನಿಮಿಷ ಇದನ್ನು ಉಲ್ಲೇಖ ಮಾಡ್ತಾರೆ. ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳುಹಿಸಿಕೊಡಿ, ಅಳಿವಿನ ಅಂಚಿನಲ್ಲಿದೆ, ವಂಶನಾಶದ ಅಂಚಿನಲ್ಲಿದೆ, ಏನೇನು ವ್ಯಾಖ್ಯಾನಗಳು. ಇಂತಹ ನಡುವೆ ನೋಡಿ, ಪೋಷಕರು ಯಾವ ವಿಶ್ವಾಸದಲ್ಲಿ, ಯಾವ ಭರವಸೆಯಲ್ಲಿ ಸರ್ಕಾರಿ ಶಾಲೆಗೆ ಕಳುಹಿಸಿಕೊಡ್ಬೇಕು ತಮ್ಮ ಮಕ್ಕಳನ್ನ? ಅದೇ ಈಗ ಹೇಳ್ದಂಗೆ ಏನು ಈ ಬಾಯಲ್ಲಿ ಹೇಳೋದು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅನ್ನೋದು ಬಿಟ್ರೆ ಯಾರು ಇದನ್ನ ಓಡಿ ತರ್ಲಿಕ್ಕೆ ಇಂಟ್ರೆಸ್ಟ್ ಪಡಲ್ಲ. ಆದ್ರೆ ಗ್ರಾಮಸ್ಥರು ಅವರೇ ಕಷ್ಟ ಅಲ್ಲಿ ಸುಣ್ಣ ಬಣ್ಣ ಹೊತ್ಕೊಂಡು ಅದು ಇದು ಮಾಡ್ಕೊಂಡು ಸಣ್ಣ ಪುಟ್ಟ ರಿಪೇರಿ ಮಾಡ್ಕೊಂಡು ಅಲ್ಲಿ ಮಕ್ಕಳನ್ನ ವಿದ್ಯಾಭ್ಯಾಸ ಕಳಿಸ್ತಿದ್ರು. ಯಾವಾಗ ಇದು ಮೇಜರ್ ಕಾಂಪೌಂಡ್ ಬಿದ್ದೋಗಿದೆ, ಮೇಲ್ಗಡೆ ಆರ್ಥಿಕ ಫೆಸಿಲಿಟೀಸ್ ಸಿಗ್ತಾ ಇದೆ, ಇಂಥ ಒಂದು ದೊಡ್ಡ ಸಮಸ್ಯೆ ಬಂದಾಗ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತರ್ತಾ ಇದ್ದಾರೆ. ಆದ್ರೆ ಈವರೆಗೂ ಯಾರು ಅದಕ್ಕೆ ಯಾರೇ ಅಂತ ಇಲ್ಲ. ಹೀಗಾಗಿ ಅಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಿದ್ದಾರೆ. ಹಾಗಾಗಿ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಅದ್ರ ಕಡೆ ಗಮನ ಹರಿಸಬೇಕು, ಆ ಶಾಲೆಯನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಗ್ರಾಮಸ್ಥರ ಒತ್ತಾಯ ಆಗಿದೆ ಸರ್. ಎಸ್ ರಾಜೇಶ್, ಈಗ ಕೊನೆಯದಾಗಿ ಪ್ರಮುಖವಾಗಿ ಯಾವ್ಯಾವ ಬೇಡಿಕೆಗಳಿದಾವೆ? ಈಗ ಇನ್ಸ್ಟಂಟ್ ಆಗಿ ಏನ್ ನಡಿಬೇಕು ಅಂದ್ರೆ, ಈಗ ನೋಡಿ, ಆ ಶಾಲೆಗಳಲ್ಲಿ ಉಳಿದಂತೆ ಒಂದಷ್ಟು ವ್ಯವಸ್ಥೆಗಳಿದ್ರೂ ಕೂಡ ಈ ತರಹದ್ದೊಂದು ವ್ಯವಸ್ಥೆಗಳಾದ್ರೆ ಮಕ್ಕಳಿಗೆ ಎಲ್ಲವೂ ಅನುಕೂಲ ಅನ್ನೋ ತರಹದ ವ್ಯವಸ್ಥೆಗಳು ಏನೇನು ರಾಜೇಶ್? ಸಾಯಿಲ್ ಈ ಒಂದು ಸರ್ಕಾರಿ ಶಾಲೆ ಮಕ್ಕಳು ಡಿಜಿಟಲ್ ಬೋರ್ಡ್ ಬೇಕು ಅಥವಾ ಮತ್ತೊಂದು ಬೇಕು ಅಂತ ಕೇಳ್ತಲ್ಲ. ಮೂಲಭೂತ ಸೌಕರ್ಯ ಅವ್ರಿಗೇನು ಒಂದು ಕೂತ್ಕೊಂಡು ಕೊಠಡಿ ಬೇಕು, ಒಳ್ಳೆ ಕೊಠಡಿ ಬೇಕು, ಶೌಚಾಲಯ ಬೇಕು, ಮತ್ತೆ ಆಡ್ಲಿಕ್ಕೆ ಸಾಕಷ್ಟು ಮೈದಾನ ಸುತ್ತು ಕಾಂಪೌಂಡ್ ಬೇಕು. ಹೀಗಾಗಿ ಮೂಲಭೂತ ಸೌಕರ್ಯವನ್ನು ಕಡಿಮೆ ಅನ್ನೋದು ಆ ಪೋಷಕರ ಒತ್ತಾಯ ಆಗಿದೆ ಸಾಹಿಲ್. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ರಾಜೇಶ್. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಅನೇಕ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಎಸ್, ಈಗ ಸ್ವತಃ ತಹಶೀಲ್ದಾರ್ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ ಸರ್. ಸರ್, ಈಗ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಯಲೋದಹಳ್ಳಿ ಅನ್ನೋ ಗ್ರಾಮದಲ್ಲಿ ಒಂದು ಸರ್ಕಾರಿ ಪ್ರಾಥಮಿಕ ಸ್ಕೂಲ್ ಇದೆ, ನಿಮ್ಮ ಗಮನದಲ್ಲೂ ಕೂಡ ಇರಬಹುದು. ಇದೆ ಸರ್. 150ಕ್ಕೂ ಹೆಚ್ಚು ಮಕ್ಕಳು ಕಲಿತಿದಾರಂತಲ್ಲ ಸರ್, ಆ ಶಾಲೆ ಇವತ್ತಲ್ಲ ನಾಳೆ ಬೀಳೋ ಸ್ಥಿತಿಯಲ್ಲಿ ಇದೆಯಂತೆ ಸರ್. ಸರ್ ಒಂದು ಸಬ್ಮಿಷನ್ ಸರ್. ಈಗ ಆಲ್ರೆಡಿ ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿತ್ತು, ಅಲ್ಲಿಗೆ ಅವ್ರನ್ನ ಶಿಫ್ಟ್ ಮಾಡು ಅಂದ್ರು ಶಿಫ್ಟ್ ಮಾಡ್ತಾ ಇಲ್ಲ ಮಕ್ಕಳು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ಆಲ್ರೆಡಿ ತಂದಿದ್ವಿ ನಾವು, ಮತ್ತೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಫೀಲ್ಡ್ ವೆರಿಫಿಕೇಶನ್ ಮಾಡಿದೀವಿ. ಸರಿ, ಅದು ಕೂಡ ನಮಗೂ ಗೊತ್ತಿದೆ. ಹಿಂದಿನ ಕೂಡ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಬಂದು ಫೀಲ್ಡ್ ಅದನ್ನೆಲ್ಲ ಶಾಲೆ ಎಲ್ಲ ನಾವು ವೆರಿಫಿಕೇಶನ್ ಮಾಡಿ ಮೇಲಿಂದ ಗುಡ್ಡ ಕೆಳೆಯಿಂದ ನೀರ್ ಬರೋ ಅಂತ ಜಾಗದಲ್ಲೂ ಕೂಡ ಇರೋದ್ರಿಂದ ಅದನ್ನ ಹೊಸದಕ್ಕೆ ಶಿಫ್ಟ್ ಮಾಡ್ಬೇಕು ಅನ್ನೋದಕ್ಕೆ ನಾವು ಆಲ್ರೆಡಿ ಅದು ಇನ್ಸ್ಟ್ರಕ್ಷನ್ ಕೊಟ್ಟಿದೀವಿ ಸರ್. ಈಗ BO ಅವ್ರಿಗೆ ಹೇಳಿ ಇಮಿಡಿಯೇಟ್ ಆಗಿ ನಾವು ಶಿಫ್ಟ್ ಮಾಡಿಸ್ತೀವಿ ಸರ್. ಎಸ್ ಎಸ್, ಥ್ಯಾಂಕ್ ಯು. ಅಂಡ್ ನಾಗರಾಜ್ ಸರ್, ನೋಡಿ, ಅನಾಹುತ ಅನ್ನೋದು ಹೇಳಿ ಕೇಳಿ ಬರೋದಿಲ್ಲ. ಅನಾಹುತ ಅನ್ನೋದು ಹೇಳಿ ಕೇಳಿ ಬರಲ್ಲ ಸರ್. ನಾವು ಅದಕ್ಕಿಂತ ಮುಂಜಾಗೃತವಾಗಿರ್ಬೇಕು ಅನ್ನೋದು ನಮ್ಮ ಭಾವನೆ ಸರ್. ಎಸ್, ಎಷ್ಟು ದಿವಸಗಳ ಒಳಗಾಗಬಹುದು ಸರ್ ಇದೊಂದು? ಈಗ 2 or 3 ಡೇಸ್ ಒಳಗೆ ನಾನು ಅವ್ರಿಗೆ ಈಗ BO ಅವರಿಗೆ ಮಾತಾಡ್ತಾ ಇದ್ದೀನಿ. BO ಅವರಿಗೆ ಮಾತಾಡಿ ಇಮಿಡಿಯೇಟ್ ಆಗಿ ನಾನು ಕ್ರಮ ತಗೊಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ತಹಶೀಲ್ದಾರ್ ಅವರು ಮಾತನಾಡ್ತಾ ಇದ್ರು, ಚನ್ನಗಿರಿ ತಹಶೀಲ್ದಾರ್ ಅವರು. 2-3 ದಿವಸಗಳ ಒಳಗಾಗಿ
ಈಗೇನು ವಸ್ತುಸ್ಥಿತಿ ಆ ಕಟ್ಟಡ ಅಥವಾ ಆ ಸರ್ಕಾರಿ ಶಾಲೆ ಬೀಳೋ ಸ್ಥಿತಿಯಲ್ಲಿದೆಯೋ 150 ಹೆಚ್ಚು ಮಕ್ಕಳು ಕಲಿಯುವಂತಹ ಶಾಲೆಗಳನ್ನು 3 ದಿವಸಗಳ ಒಳಗಾಗಿ ನೋಡಿ, ನಾನು ಹೇಳ್ತಾ ಇದ್ದೆ ದುರಂತಗಳು ಸಂಭವಿಸುವ ಮುನ್ನ ಎಚ್ಚೆತ್ತುಕೊಳ್ಬೇಕು. ತಹಶೀಲ್ದಾರ್ ಅವರೇ ಹೇಳ್ತಾ ಇದ್ದಾರೆ, ಪ್ರಿಕಾಷನ್ ನಮಗೂ ಇದೆ, ಮುಂಜಾಗ್ರತಾ ಕ್ರಮಗಳು ನಮ್ಮಲ್ಲೂ ಇದೆ, ನಮಗೂ ಕಾಳಜಿ ಇದ್ದಾವೆ. ಈಗಾಗಲೇ ಅದರ ಎಲ್ಲ ಸರ್ಕಾರಿ ಪ್ರಾಸೆಸ್ಗಳ ಏನು ನಡೀತಾ ಇದ್ದಾವೆ. ಇನ್ನೇನು 3 ದಿನಗಳಲ್ಲಿ ಶಿಫ್ಟ್. ನೋಡಿ, ಇದಕ್ಕಿಂತ ಫ್ರೀಡಮ್ ಟಿವಿಗೆ ಮತ್ತೊಂದು ಜಯ ಇಲ್ಲ, ಇದಕ್ಕಿಂತ ಮತ್ತೊಂದು ಜಯದ ಅವಶ್ಯಕತೆಯೂ ನಮಗಿಲ್ಲ. ನಾವೊಂದು ಸುದ್ದಿಯನ್ನು ಬ್ರೇಕ್ ಮಾಡ್ತೀವಿ ಏನು ಕಂಪ್ಲೇಂಟ್ ಬಾಕ್ಸ್ನಲ್ಲಿ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಯಲೋದಹಳ್ಳಿ ಅನ್ನುವಂತಹ ಗ್ರಾಮದಲ್ಲಿ 150 ಮಕ್ಕಳು ಕಲಿತಿರ್ತಕ್ಕಂತಹ ಶಾಲೆ. ನಮ್ಮ ಬ್ಯೂರೋ ಚೀಫ್ ರಾಜೇಶ್ ಕೂಡ ಇದರ ವಿಸ್ತೃತವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ರು. ಫ್ರೀಡಮ್ ಟಿವಿ ಪ್ರತ್ಯೇಕವಾದಂತಹ ಕಾಳಜಿ ಇಟ್ಟುಕೊಂಡು ಈ ಸುದ್ದಿಯನ್ನು ವಿಸ್ತೃತವಾಗಿ ಬ್ರೇಕ್ ಮಾಡ್ತಾ ಇದೆ. ತಹಶೀಲ್ದಾರ್ ಅವರು ಬಂದರು, 3 ದಿವಸಗಳ ಒಳಗಾಗಿ ಇದಕ್ಕೊಂದು ಕ್ರಮ ಅಂತ ಹೇಳಿದ್ರು. ಕೇವಲ ಬಾಯಿ ಮಾತಿಗೆ ಸೀಮಿತ ಆಗಕೂಡ್ದು. ಕಂಪ್ಲೇಂಟ್ ಬಾಕ್ಸ್ ಚಂದಕ್ಕಂತ ಹೇಳಿ ಒಂದು ಸ್ಟೋರಿಯನ್ನು ಹಾಕುವಂತಹದ್ದಲ್ಲ. ಇದರ ಪರಿಪೂರ್ಣತೆಗಳು ಸಿಗುವವರೆಗೂ ಕೂಡ ಇದರ ಫಾಲೋಅಪ್ನಲ್ಲಿ ನಾವಿರ್ತೀವಿ, ನಮ್ಮ ತಂಡ ಇರುತ್ತೆ. ಸೊ ಆ ಶಾಲೆಯ ಚಿತ್ರಣವನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಹೇಗಿರಬೇಕಾಗಿದ್ದ ಶಾಲೆ ಹೇಗಿದೆ ಅನ್ನೋದು ನಿಮ್ಮ ನಗ್ನ ನೇತ್ರಗಳಿಗೆ ಸ್ಪಷ್ಟವಾಗಿ ಕಾಣುತ್ತೆ. ಬಣ್ಣ ಮಾಸಿರುವ ಗೋಡೆ, ಸದೃಢತೆಯನ್ನು ಕಳೆದುಕೊಂಡಿರ್ತಕ್ಕಂತಹ ಕಟ್ಟಡ, ಇವೆಲ್ಲವೂ ಕೂಡ ನಮಗೆ ಅತಿ ಸ್ಪಷ್ಟವಾಗಿ ಗೊತ್ತು ಮಾಡ್ತಾ ಇದೆ. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ SDMC ಅಧ್ಯಕ್ಷರು ಪರಮೇಶ್ವರಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ತಹಶೀಲ್ದಾರ್ ಜೊತೆ ಮಾತನಾಡ್ತಾ ಇದ್ದೆ. ನಿಮಗೆ ಗೊತ್ತಾಗಿರ್ಬೋದು ಸ್ಟೋರಿ. ದಾವಣಗೆರೆಯ ಆ ಯಲೋದಹಳ್ಳಿ ಅನ್ನೋ ಗ್ರಾಮದ ಆ ಪ್ರಾಥಮಿಕ ಶಾಲೆ, ಅದ್ರ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರುತ್ತೆ ತಮಗೆ. ಪ್ರೌಢಶಾಲೆ ಸರ್, ಪ್ರೌಢಶಾಲೆ 150ಕ್ಕೂ ಹೆಚ್ಚು ಮಕ್ಕಳು ಕಲಿತಿದಾರಂತಲ್ಲ ಸರ್? ಸರ್ ಅವಾಗ 150 ಇದ್ರು, ಈಗ ಕಮ್ಮಿ ಆಗೈತಿ ಸರ್ ಸ್ಟ್ರೆಂತ್. ಈಗ ಮಕ್ಕಳನ್ನ ಬಿಲ್ಡಿಂಗ್ ಸ್ವಲ್ಪ ಶೀತಲಗೊಂಡಿರೋದ್ರಿಂದ ಮಕ್ಕಳನ್ನ ಎಲ್ಲ ಹೊರಗಡೆ ಸೇರಿಸ್ತಾ ಇದಾರೆ. ಆಮೇಲೆ ಇಲ್ಲಿ ಮಕ್ಕಳು SC ಅಷ್ಟೇ ಮಕ್ಕಳು ಬರ್ತಾ ಇರೋದು ಈಗ. ಆಮೇಲೆ ಕಾಂಪೌಂಡ್ ಬಿದ್ದು ಈಗ 1.5-2 ವರ್ಷ ಅದು ಹತ್ತತ್ರ ಬಂತು ಸರ್. ಅಲ್ಲಿಂದಲೂ ಇಲ್ಲಿವರೆಗೂ ಜಿಲ್ಲಾ ಆಡಳಿತ ಆಗ್ಲಿ, ತಾಲೂಕ್ ಪಂಚಾಯತಿಯಿಂದಾಗ್ಲಿ ಅಥವಾ ಗ್ರಾಮ ಪಂಚಾಯತಿಯಿಂದಾಗ್ಲಿ ಆ ಕಾಂಪೌಂಡ್ ಕಟ್ಟ ಅಂತ ವ್ಯವಸ್ಥೆ ಮಾಡಿಲ್ಲ. ಅದು ಬಿದ್ದೋಗಿರೋ ಹಾಳಾಗಿರೋದು ಹಂಗೆ ಐತಿ. ಮತ್ತೆ ಫೀಲ್ಡ್ ವ್ಯವಸ್ಥೆನೂ ಸರಿ ಇಲ್ಲ ಸರ್ ಇಲ್ಲಿ. ಅಲ್ಲ, ಈಗ SC ST ಮಕ್ಕಳು ಕಲಿತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಆ ಕಟ್ಟಡದ ಡೆವಲಪ್ಮೆಂಟ್ಗಳು ಬಾಕಿ ಆಗ್ತವೆ ಅನ್ನೋದಾದ್ರೆ ನಾವು ಬದುಕಿದ್ದು ಪ್ರಯೋಜನ ಇಲ್ಲ ಸರ್. ಹೌದು ಸರ್, ಇದು ಎಲ್ಲ ಹೇಳ್ತಾರೆ ಸರ್. ಅಲ್ಲ ಸರ್, ಎಲ್ಲ ಗೌರ್ಮೆಂಟ್ ಎಲ್ಲ ಹೇಳ್ತೈತಿ ಏನಂದ್ರೆ ST SC ಮಕ್ಕಳನ್ನ ಗೌರ್ಮೆಂಟ್ ಶಾಲೆಗೆ ಸೇರಿಸ್ರಿ ಕಡ್ಡಾಯವಾಗಿ ಅಂತ ಹೇಳಿ ಸಾರಿ 100 ಸಲ ಆದ್ರೂ ಕೂಗಿ ಹೇಳ್ತದ ಸರ್. ಆದ್ರೆ ಮಕ್ಕಳು ಓದ್ತಕ್ಕಂತ ಸ್ಕೂಲಲ್ಲಿ ಅಲ್ಲಿ ನೋಡಿಬಿಟ್ರೆ ಸರ್, ಅವ್ರ ಮಕ್ಕಳು ಡಸ್ಟ್ ಅಲ್ಲಿ ಒರೆಸಿಕೊಂಡು ಆ ಟೇಬಲ್ ಮೇಲೆ ಕುತ್ಕೊಂಡು ಆ ಕಲಿಕೆ ಕಲಿತಾ ಇದಾರೆ ಸರ್. ಅವ್ರಿಗೆ ತೊಂದ್ರೆ ಆಗ್ತಾ ಐತಿ. ಆ ತೊಂದ್ರೆನ ಸ್ವಲ್ಪ ಈಗಾದ್ರೂ ಸರ್ಕಾರ ಎಚ್ಚೆತ್ಕೊಳ್ತೈತಿ ಅಂತ ಅಂದ್ರು, ಇಲ್ಲಿವರೆಗೂ ಅವ್ರು ಯಾರು ಬಂದು ಇಲ್ಲಿವರೆಗೂ ನೋಡಿಲ್ಲ ಸರ್. ಈಗ SDMC ಅಧ್ಯಕ್ಷರು ತಾವೆಷ್ಟು ಪ್ರಯತ್ನ ಪಟ್ಟಿದ್ದೀರಿ ಸರ್ಕಾರಿ ಶಾಲೆಯ ಉದ್ಧಾರಕ್ಕಾಗಿ? ನಿಮ್ಮ ಪ್ರಯತ್ನಗಳೇನೇನಿತ್ತು ಸರ್? ಸರ್ ನಮ್ಮ ಪ್ರಯತ್ನ ಇಲ್ಲಿ ಸ್ಕೂಲ್ ಒಳಗೆ ಎಸ್ ಸರ್, ಸಾರಿ ಟು ಸೇ ದಿಸ್. ಹಾಗೆ ಇರಿ ಸರ್. ಈಗ BEO ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. BEO ಸಾಹೇಬ್ರೆ ನಮಸ್ಕಾರ. ಎಸ್, ಸಂಪರ್ಕ ಕಡಿತ ಆಗಿದೆ ಮತ್ತು ಪ್ರಯತ್ನಗಳಾಗ್ತವೆ. SDMC ಅಧ್ಯಕ್ಷರು ಹಾಗೆ ಇದ್ದಾರೆ ಸಂಪರ್ಕದಲ್ಲೇ. ಸರ್ ಎಸ್ ನೋಡಿ, SC ST ವಿದ್ಯಾರ್ಥಿಗಳು ಕಲಿತಿದ್ದಾರೆ. ನಾನು ಪ್ರತ್ಯೇಕವಾಗಿ ಜಾತಿ ಹೆಸರು ಹೇಳ್ತಾ ಇಲ್ಲ, ಅವರೇ ಹೇಳ್ತಾ ಇದ್ರು. ಸೊ ಆ ಮಕ್ಕಳು ಕಲಿಯುವಂತಹ ಶಾಲೆ ಅಭಿವೃದ್ಧಿಯಿಂದ ವಂಚಿತಗೊಳ್ಳುತ್ತೆ ಅನ್ನೋದಾದರೆ ಇದಕ್ಕಿಂತ ದೊಡ್ಡ ದುರಂತ ಮತ್ತೊಂದಿಲ್ಲ ರೀ. ನಮ್ಮ ವ್ಯವಸ್ಥೆಗೆ ನಾಚಿಕೆ ಆಗಬೇಕು, ಈ ರಾಜ್ಯದ ಎಜುಕೇಷನ್ ಸಿಸ್ಟಮ್ಗೆ ನಾಚಿಕೆ ಆಗಬೇಕು. ಯಾವ ದೇಶದಲ್ಲಿ ಬದುಕ್ತಾ ಇದ್ದೀವಿ ನಾವು?
ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಕಲಿಯುವ ಹಕ್ಕಿದೆ, ಅದು ಆತನ ಹಕ್ಕು. ಆ ಕಲಿಯುವ ವಿದ್ಯಾರ್ಥಿಗೆ ಸಕಲ ಸೌಕರ್ಯಗಳನ್ನು ಒದಗಿಸುವ ಹಕ್ಕು ಮತ್ತು ಜವಾಬ್ದಾರಿ ಈ ನಮ್ಮ ಸರ್ಕಾರಕ್ಕಿದೆ. ಕಡ್ಡಾಯವಾದ ಜವಾಬ್ದಾರಿ ಇದು. ಮಾಡಿದ್ರೆ ಚೆನ್ನಾಗಿತ್ತು ಅಲ್ಲ, ನೀವು ಮಾಡಲೇಬೇಕಾದಂತಹ ಕರ್ಮಗಳಿವೆಲ್ಲ, ನೀವು ಮಾಡಲೇಬೇಕಾದಂತಹ ಕ್ರಿಯೆ ಪ್ರಕ್ರಿಯೆಗಳಿವೆಲ್ಲ, ಕಡ್ಡಾಯವಾಗಿ ಇರಲೇಬೇಕಾದಂತಹ ಹಕ್ಕಿದೆಲ್ಲ. ನಿಮ್ಮ ಪಾರ್ಟಿಗಳ ಆಫೀಸ್ಗಳನ್ನು ಎಷ್ಟು ಚೆನ್ನಾಗಿ ನೀವು ಕಟ್ಕತ್ತೀರಿ, ಏನು ಚಂದ, ಒಂದೇ ಗೋಡೆಗೆ 5-6 ಪಾಯಿಂಟ್ ಹೊಡ್ಕತ್ತೀರಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ. ಆದರೆ ಸರ್ಕಾರಿ ಶಾಲೆ ಅಂತ ಬಂದಾಗ ಟಾಯ್ಲೆಟ್ಗಿಂತಲೂ ಕಡೆ, ನಿಮ್ಮ ಪಾರ್ಟಿ ಆಫೀಸಿನ ಟಾಯ್ಲೆಟ್ಗಿಂತಲೂ ಕಡೆ ಆಗಿರ್ತವೆ ಸರ್ಕಾರಿ ಸ್ಕೂಲ್ಗಳು. ನಿಮ್ಮ ಅಸಡ್ಡೆಯ ಚಿಂತನೆಗಳು, ನಿಮ್ಮ ಬೇಜವಾಬ್ದಾರಿತನದ ಈ ತರಹದ ಆಲೋಚನೆಗಳು ಇಲ್ಲಿಗೆ ನಿಲ್ಲಿಸಿ. ತಹಶೀಲ್ದಾರ್ ಹೇಳ್ತಾ ಇದ್ರು ಇನ್ನು 3 ದಿನದಲ್ಲಿ ಎಲ್ಲವೂ ಕೂಡ ಸರಿ ಆಗುತ್ತೆ ಅಂತೇಳಿ. ಆ 3 ದಿನಗಳಲ್ಲಿ ಪ್ರಕೃತಿ ಏನಾದರೂ ಮುನಿಸ್ಕೊಂಡ್ರೆ ಆ ಮಕ್ಕಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಬಾರ್ದು. ಆದರೆ ಯಾರು ಜವಾಬ್ದಾರಿ? ಇದನ್ನು ತಿಳಿಸ್ಬೇಕು ನೀವು. ಅನೇಕ ವಿಜುವಲ್ಸ್ಗಳನ್ನು ನೋಡಿದ್ದೀವಿ. ಮಕ್ಕಳು ಕಲಿತಿರಬೇಕಾದ್ರೆ ಗೋಡೆ ಕುಸಿದು ಬೀಳೋದು, ಆ ದುರಂತಗಳು ಬಂದರೆ ಜನ ಮೇಲೆ ಬೇರೆ ಥರ ವರ್ತನೆ ಮಾಡ್ತಾರೆ. ಹಾಗಾಗಿ ಎಚ್ಚೆತ್ತುಕೊಳ್ಳಿ. ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸ್ ಅತ್ಯಂತ ಮೃದು ಧ್ವನಿಯಲ್ಲಿ ಇವತ್ತು ನಿಮಗೆ ಕರೆ ಕೊಡ್ತಾ ಇದೆ. ಎಚ್ಚೆತ್ತುಕೊಂಡು ಆ ಶಾಲೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ಮಾಣ ಮಾಡಿ. ಮಕ್ಕಳಿಗೆ ಲವಲೇಶದಷ್ಟು ಕೂಡ ತೊಂದರೆ ಆಗಕೂಡ್ದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಕೂಡ್ದು. ನಮ್ಮ ರಾಜ್ಯದ ಮುಂದಿನ ಸತ್ಪ್ರಜೆಗಳಾಗಬೇಕಾದಂತಹ ವಿದ್ಯಾರ್ಥಿನಿಯರು, ನಮ್ಮ ದೇಶದ ಮುಂದಿನ ಜವಾಬ್ದಾರಿಯುತ ಪ್ರಜೆಗಳಾಗಬೇಕಾದಂತಹ ವಿದ್ಯಾರ್ಥಿನಿಯರು, ನಿಮ್ಮ ಗ್ರಾಮದ ಕೀರ್ತಿಯನ್ನು ಎತ್ತಿ ಹಿಡಿಯಬೇಕಾದಂತಹ ವಿದ್ಯಾರ್ಥಿಗಳು, ಅವರು ಬದುಕಲು ಆಟ ಆಡೋದಕ್ಕೆ ಹೋಗಬೇಡಿ. ಮಳೆಗಾಲ ಈಗ ಏನು ಉರಿ ಬಿಸಿಲೇನಿಲ್ಲ. ಈಗ ಮಳೆಗಾಲದ ಸಂದರ್ಭದಲ್ಲಿ ಯಾವುದೇ ತರಹದ ಅನಾಹುತಕ್ಕೂ ಕೂಡ ಅವಕಾಶಗಳಿರ್ತವೆ. ಹಾಗಾಗಿ ನೀವು ಎಚ್ಚೆತ್ತುಕೊಳ್ಬೇಕು. ನಾವೀಗ ಒಂದಷ್ಟು ಅಧಿಕಾರಿಗಳ ಸಂಪರ್ಕಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದೀವಿ. ಸಂಪರ್ಕ ಸಾಧ್ಯ ಆಗುವವರು ನಮ್ಮ ಜೊತೆ ಒಂದಷ್ಟು ಭರವಸೆಯನ್ನು ಕೂಡ ಕೊಟ್ಟರು. ಅಲ್ಲಿನ ಸ್ವತಃ ತಹಶೀಲ್ದಾರ್ ಹೇಳ್ತಾರೆ, ನಾವೊಂದಷ್ಟು ವಿಳಂಬ ಆಗಿಬಿಡ್ತು, ಶಿಫ್ಟಿಂಗ್ ಕಾರ್ಯಾಚರಣೆಯಲ್ಲಿದ್ದೀವಿ, ಶಿಫ್ಟಿಂಗಿಂದು ಇನ್ನೇನು ಒಂದಷ್ಟು ದಿವಸಗಳಲ್ಲಿ ಆಗಿಬಿಡ್ತವೆ. ಒತ್ತಿ ಕೇಳಿದಾಗ 3 ದಿವಸದಲ್ಲಿ ಮಾಡಿಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಈ 3 ದಿವಸಗಳ ಒಳಗಾಗಿ ನೀವೇನಾದರೂ ಮಾಡದಲ್ಲೇ ಇದ್ದರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಪಾಸಿಟಿವ್ ಆದಂತಹ ಮಾಹಿತಿ ಸಿಗದೇ ಇದ್ದರೆ, ನಾವು ಕಾನೂನಾತ್ಮಕವಾಗಿ ಹೆಂಗೆ ಹಿಂಬಾಲಿಸಬೇಕು ಹಂಗೆ ಹಿಂಬಾಲಿಸ್ತೀವಿ. ನಿಮ್ಮ ಹತ್ರ ಕೇಳ್ತೀವಿ. ಇದನ್ನು ನೆನಪಿಸುವಂಥ ಪ್ರಯತ್ನಗಳು ಕಂಪ್ಲೇಂಟ್ ಬಾಕ್ಸಿಂದ ನಡೀತಾನೆ ಇರ್ತವೆ. ಏನಾಯಿತು, ಏನು ಮಾಡಿದ್ರಿ, ಏನು ಕಥೆ, ಶಿಕ್ಷಣ ಇಲಾಖೆಯ ಗಮನಕ್ಕೆ ನೀವು ಕೊಟ್ರ, ಜಿಲ್ಲಾಡಳಿತ ಯಾವ ತರಹದ ಕ್ರಮವನ್ನು ತೆಗೆದುಕೊಂಡಿದೆ, ಎಲ್ಲದರ ಬಗ್ಗೆಯೂ ಕೂಡ ನಾವೊಂದು ಪ್ರಾಥಮಿಕ ವಿಚಾರಣೆಯನ್ನಂತೂ ಮಾಡೇ ಮಾಡ್ತೀವಿ. ಸೊ ಸರ್ಕಾರಿ ಶಾಲೆಗಳನ್ನು ವಿನಾಶದ ಹಂಚಿಗೆ ತಳ್ಳಬೇಡಿ. ಈಗಾಗಲೇ ಹೆಸರೇಳೋದಕ್ಕೂ ನಮ್ಮ ರಾಜ್ಯದಲ್ಲೂ ಒಂದು ಬೆರಳೆಣಿಕೆ ಶಾಲೆಗಳಿದಾವ್ರಿ, ಹೆಸರೇಳೋದಿಕ್ಕೆ. ಯಲೋದಹಳ್ಳಿಯಲ್ಲಿ ಶಾಲಾ ಕಟ್ಟಡ ಬಿರುಕು ಬಿಟ್ಟ ಪ್ರಕರಣ. ಫ್ರೀಡಮ್ ಟಿವಿ ವರದಿಗೆ ಸ್ಪಂದಿಸಿದ ತಹಶೀಲ್ದಾರ್ ಚನ್ನಗಿರಿ ನಾಗರಾಜ್ ಬಿಇಒ ಜೊತೆ ಮಾತನಾಡಿ ತಕ್ಷಣವೇ ಮಕ್ಕಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳಿದ್ರು ತಹಶೀಲ್ದಾರ್. ಫ್ರೀಡಮ್ ಟಿವಿ ಜೊತೆ ಚನ್ನಗಿರಿ ತಹಶೀಲ್ದಾರ್ ನಾಗರಾಜ್ ಮಾತನಾಡಿದ್ರು. ಮಕ್ಕಳನ್ನ ತಕ್ಷಣವೇ ಹೊಸ ಬಿಲ್ಡಿಂಗಿಗೆ ಸ್ಥಳಾಂತರ ಮಾಡಲಾಗುವುದು ಅಂತ ಹೇಳಿ ಭರವಸೆಯನ್ನು ಕೊಟ್ಟರು. ಮೌಖಿಕ ಭರವಸೆಗಳು ಡಿಜಿಟಲ್ ಎವಿಡೆನ್ಸ್ ಆಗಿರ್ತವೆ. ತಹಶೀಲ್ದಾರ್ ನೆನಪಿಟ್ಕೊಳ್ಳಿ, 2-3 ದಿನಗಳಲ್ಲಿ ಮಕ್ಕಳನ್ನ ಬೇರೆ ಕಟ್ಟಡಕ್ಕೆ ಸ್ಥಳಾಂತರಿಸೋದಕ್ಕೆ ಕ್ರಮ. ಯಲೋದಹಳ್ಳಿಯಲ್ಲಿ ಶಾಲಾ ಕಟ್ಟಡ. ಫ್ರೀಡಮ್ ಟಿವಿ ವರದಿಗೆ ಸ್ಪಂದಿಸಿದ ತಹಶೀಲ್ದಾರ್ ಚನ್ನಗಿರಿ ನಾಗರಾಜ್. ತಹಶೀಲ್ದಾರ್ ಒಳ್ಳೆ ರೀತಿಯಲ್ಲಿ ಮಾತನಾಡಿದ್ರು. ನಾವು ಮಾಡಿಕೊಡ್ತೀವಿ, ಅಲ್ಲೇನು ಸಮಸ್ಯೆ ಇದಾವೋ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತೀವಿ. ಇನ್ನು ನಿಮ್ಮ ಭಾಗದಲ್ಲೂ ಕೂಡ ಇದೇ ತರಹದ ಅನೀತಿ, ಅಕ್ರಮ, ಭ್ರಷ್ಟಾಚಾರ ನಡೀತಿದ್ರೆ ಫ್ರೀಡಮ್ ಟಿವಿಯ ವಾಟ್ಸಾಪ್ ನಂಬರಿಗೆ ಸಾಕ್ಷಿ ಸಮೇತ ವಾಟ್ಸಾಪ್ ಮಾಡಬಹುದು. ಇನ್ನು 966866151049ಕ್ಕೂ ಕೂಡ ನೀವು ವಿಡಿಯೋಗಳನ್ನು ಸಾಕ್ಷಿ ಸಮೇತ ಕಳುಹಿಸಿಕೊಡ್ಬೋದು. ಇನ್ನು ನಮ್ಮ ಕಚೇರಿಯ ಪ್ರಧಾನ ವಿಳಾಸವೂ ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಈ ವಿಳಾಸಕ್ಕೂ ಕೂಡ ನೀವು ಭೇಟಿ ನೀಡಬಹುದು. ಸೊ ಇವತ್ತು ವಿಸ್ತೃತವಾಗಿ ಬ್ರೇಕ್ ಆದ ನಮ್ಮ ಸ್ಟೋರಿಗೆ ನಾಳೆ ದಿನ ಕ್ರಮಗಳಾಗ್ತವೆ ಅಥವಾ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಸಿಗುತ್ತೆ ಅನ್ನೋ ಭರವಸೆ